ನಿನ್ನನ್ನು ಯಾರು ತಡೀತಾ ಇದ್ದಾರೆ? ಯಾವ ಭಯ ನಿನ್ನನ್ನು ಕಾಡ್ತಾ ಇದೆ? ನಿನಗಂಥ ಸಮಸ್ಯೆ ಆದರೂ ಯಾವುದಿದೆ? ನಿನ್ನ ಹತ್ರ ದುಡ್ಡಿಲ್ಲ, ಆ ಭಯ ಕಾಡ್ತಾ ಇದೆಯಾ? ನಿನ್ನ ಹತ್ರ ಒಳ್ಳೆ ಶಿಕ್ಷಣ ಇಲ್ಲ, ಆ ಭಯ ನಿನ್ನನ್ನು ಕಾಡ್ತಾ ಇದೆಯಾ? ನಿನ್ನ ಹತ್ರ ಕಾರು ಬಂಗ್ಲೆ ಒಳ್ಳೊಳ್ಳೆ ಬಟ್ಟೆ ಇಲ್ಲ, ಆ ಭಯ ನಿನ್ನನ್ನು ಕಾಡ್ತಾ ಇದೆಯಾ? ನೀನು ನೋಡೋದಕ್ಕೆ ದಪ್ಪ ಇದೆಯಾ, ಕುಳ್ಳಗಿದೆಯಾ, ಕಪ್ಪಗಿದೆಯಾ? ಯಾವ ಭಯ ನಿನ್ನನ್ನು ಕಾಡ್ತಾ ಇದೆ? ಭಯ ಅನ್ನೋದು ಮನುಷ್ಯನಿಗಿರಬೇಕು, ಆದರೆ ಭಯದಲ್ಲೇ ಬದುಕಬಾರ್ದು. ಭಯವನ್ನು ಒತ್ತೋರಿಸಬೇಕು. ಮುಖೇಶ್ ಅಂಬಾನಿ, ರತನ್ ಟಾಟಾ, ನಾರಾಯಣ ಮೂರ್ತಿ, ವಿಜಯ್ ಶಂಕೇಶ್ವರ್, ಸಚಿನ್ ತೆಂಡೂಲ್ಕರ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಹಾಗೂ ಇನ್ನೂ ಅನೇಕ ಬಿಲಿಯನಿಯರ್ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನೋಡೇ ಇರ್ತೀಯ. ಅವ್ರ ಹತ್ರ ಜಗತ್ತಿನ ಐಷಾರಾಮಿ ಕಾರುಗಳಿವೆ. ಅವರೆಲ್ಲ 7 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡ್ತಾರೆ. ಅವರೆಲ್ಲ ದೊಡ್ಡ ದೊಡ್ಡ ಸ್ಟೇಜ್ಗೆ ಎಂಟ್ರಿ ಕೊಟ್ಟಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಅದನ್ನು ನೋಡಿ ಒಳಗೊಳಗೆ ನೀನು ಊರ್ಕೋತೀಯ, ಮನಸ್ಸಿಗೆ ಬೇಜಾರು ಮಾಡ್ಕೋತೀಯ, ದೇವರನ್ನೇ ದೂರೋದಕ್ಕೆ ಶುರು ಮಾಡ್ತೀಯ. ಅವ್ರಿಗೆಲ್ಲ ಕೊಟ್ಟಿರುವ ಆಸ್ತಿ, ಅಂತಸ್ತು, ಹಣ, ಸಂಪತ್ತು ನನಗ್ಯಾಕಿಲ್ಲ? ನಿನ್ನ ದೃಷ್ಟಿಯಲ್ಲಿ ಮನುಷ್ಯರು ಎಲ್ಲರೂ ಒಂದೇ ಅಂದಮೇಲೆ ಅವ್ರಿಗೆಲ್ಲ ಒಂದು ರೀತಿ ಇಟ್ಟಿದ್ಯಾ, ನನಗ್ಯಾಕೆ ಈ ರೀತಿ ಇಟ್ಟಿದ್ಯಾ ಅಂತ ಬೇಡ್ಕೋತೀಯ. ಹಲೋ, 1 ನಿಮಿಷ ಇಲ್ಲಿ ಕೇಳು. ಅದೆಲ್ಲ ಸಂಪಾದಿಸೋದಕ್ಕೆ ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ಬೆವರು ಹರಿಸಿದ್ದಾರೆ, ಅವಮಾನಗಳನ್ನು ಎದುರಿಸಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ, ನೋವನ್ನು ನುಂಗಿ ಬದುಕಿದ್ದಾರೆ. ಅದಕ್ಕವರು ಇವತ್ತು ಈ ಸ್ಟೇಜ್ನಲ್ಲಿದ್ದಾರೆ. ಅವರಿಗೆ ಒಂದು ರಾತ್ರಿಯಲ್ಲಿ ಸಕ್ಸಸ್ ಸಿಕ್ಕಿಲ್ಲ. ನಿನಗೆ ಮತ್ತು ಅವ್ರಿಗೆ ಇರೋ ವ್ಯತ್ಯಾಸ ಬಂದೆ. ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಸತ್ಯ ಏನು ಗೊತ್ತಾ? ನಿನ್ನ ಹತ್ರ ಇನ್ನೂ ಸಮಯ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಟ್ಯಾಲೆಂಟ್ ಇದೆ, ಧೈರ್ಯ ಇದೆ. ಏನು ಬೇಕಾದರೂ ಸಾಧಿಸಿ ತೋರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್, ಕೆಪಾಸಿಟಿ, ಮ್ಯಾನ್ ಪವರ್ ಇದೆ. ನೀನು ಮಾಡ್ತಾ ಇಲ್ಲ ಅಷ್ಟೇ. ನೀನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ನಿನ್ನ ತಲೆಯಲ್ಲಿ ನೀನು ಆಸೆ ಪಟ್ಟಿದ್ದು ನಿನಗೆ ಸಿಗಬೇಕು ಅನ್ಕೋತೀಯ, ಆದರೆ ನಿನಗೆ ಯಾವತ್ತೂ ಅದು ಸುಲಭವಾಗಿ ಸಿಗಲ್ಲ. ಕಷ್ಟಗಳನ್ನು ಅನುಭವಿಸಬೇಕು, ನೋವನ್ನು ನುಂಗಬೇಕು. ಪದೇ ಪದೇ ನಿನಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ನಿನ್ನ ಹಣೆ ಬರೆ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ಒಳ್ಳೆಯ ದಿನಗಳು ಕಾಯ್ತಾವೆ ಅಂತ ಅರ್ಥ. ತುಳಿಯೋದಕ್ಕೆ ಅಂತ 100 ಜನ ಇದ್ದರೆ ಕಾಪಾಡೋದಕ್ಕೆ ಅಂತ ಮೇಲೊಬ್ಬ ಇದ್ದಾನೆ. ನೀನು ತುಳಿಯೋರನ್ನು ತುಳಿದು ಮುಂದೆ ಸಾಗು. ನಿನಗೆ ನೋವು ಕೊಟ್ಟವ್ರಿಗೆ ನಿನ್ನ ವ್ಯಾಲ್ಯೂ ತಿಳಿಬೇಕು ಅಂದರೆ ಮೊದಲು ನೀನು ನಿನ್ನನ್ನು ನಂಬು. ನಿನಗೋಸ್ಕರ ಮತ್ತು ನಿನ್ನವ್ರಿಗೋಸ್ಕರ ಬದುಕು. ಯಾವುದೇ ಪವಾಡ ನಿನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಕಾಯ್ತಾ ಕುಳಿತರೆ ಈ ಕ್ಷಣ, ಈ ದಿನ, ಈ ಸಮಯ ಎಂಬ ಪವಾಡವನ್ನೇ ಕಳ್ಕೊತೀಯ. ಎದ್ದೇಳು, ಭಯವನ್ನು ಒದ್ದೋಡಿಸು. ನಿನ್ನಲ್ಲಿ ಆ ಕೆಪಾಸಿಟಿ ಇದೆ. ಭಯವನ್ನು ಬಿಟ್ಟು ಮುಂದೆ ಸಾಗು. ಕೊನೆಗೊಂದು ಮಾತು ಹೇಳ್ತೀನಿ, ತಾವರೆ ಹೂ ಕೆಸರಲ್ಲಿ ಹುಟ್ಟಿದ್ರು ಭಕ್ತರು ಅದನ್ನು ದೇವರ ಪಾದಕ್ಕೆ ಅರ್ಪಿಸ್ತಾರೆ. ಪಾಪಸ್ಕೊಳ್ಳಿ ಬೆಟ್ಟದ ಮೇಲೆ ಸ್ವಚ್ಛವಾದ ಜಾಗದಲ್ಲಿ ಹುಟ್ಟಿದ್ರು ಅದರ ಉಪಯೋಗ ಮಾತ್ರ ಶೂನ್ಯ. ಎಲ್ಲಿ ಹುಟ್ತೀಯಾ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿಗೆ ಹೋಗಿ ಮುಟ್ತೀಯಾ ಅನ್ನೋದು ಮುಖ್ಯ ಆಗುತ್ತೆ. ಇಂತಹ ಪವರ್ಫುಲ್ ಮೋಟಿವೇಶನ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆ